ಕರ್ನಾಟಕ ಜನತೆಯ ಸಂಪತ್ತು. ಈ ಸಂಪತ್ತನ್ನ ಕಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಲೇಬೇಕು. ಐಎನ್ಡಿ ದೇವೇಗೌಡರು ಈ 91ನೇ ವಯಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗಿದ್ದಾರೆ. ಎಂಥ ದುರ್ದೈವ! ಯಾರು ಇವತ್ತು ಈ ದೇಶವನ್ನ ನಡೆಸ್ತಾ ಇದ್ದಾರೋ, ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲೇ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ನರೇಂದ್ರ ಮೋದಿ. ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲದೇ ಕುಮಾರಸ್ವಾಮಿನ ನೀನು ಮೋದಿಯವರಿದ್ದ ಹೋಗು ಅಂತ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ. ಈ ರಾಜ್ಯವನ್ನ ಸೂರೆ ಮಾಡ್ತಾ ಇರ್ತಕ್ಕಂಥ ಸೂರೆ ಮಾಡು, ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ, ಹೋಗು ನೀನು ಮೋದಿಯವರ ಜೊತೆ ಹೋಗು. ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ. ಇಲ್ಲ ಪಕ್ಕದಲ್ಲಿ ಯದುವೀರವರು ಕೊಂಡಿದ್ದಾರೆ. ಮಹಾನುಭಾವ ನಾಲ್ವಡಿ ಕೃಷ್ಣರಾಜರು, ರಾಜರಾಜರವರು ಈ ರಾಜ್ಯಕ್ಕೆ ಏನೇನು ಮಾಡಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗಲ್ಲ. ಆದ್ರೆ ಈಗ ಆಳ್ತಾ ಇದ್ದಾರೆ. ಈಗ ಇಬ್ಬರು ಜನ, ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾರೆ. ಆ ಪುಣ್ಯಾತ್ಮರಿಗೆ ನಮೋ ಮೋದಿಯವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ. ನಾನು ದಿನಕ್ಕೆ 4 ಸಭೆ ಮಾಡ್ತೇನೆ. ಈ ವಯಸ್ಸಿನಲ್ಲಿ 3 ಜೆಡಿಎಸ್ಗೆ ಸೀಟ್ ಅಲ್ಲ, ನನಗೆ 28 ಸೀಟು. ಏನು ಈ ರಾಜ್ಯದಲ್ಲಿ? ಅದು ತುಮಕೂರು ಇರಬಹುದು, ರಾಯಚೂರು ಇರಬಹುದು, ಬಿಜಾಪುರ ಇರಬಹುದು. ಯಡಿಯೂರಪ್ಪನವರೇ, ಈ ರಾಜ್ಯದಲ್ಲಿ ದುಡಿದಿದ್ದೇನೆ, 60 ವರ್ಷ ದುಡಿದಿದ್ದೇನೆ. ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೇನೆ. ಆ ಶಕ್ತಿ ಇದೆ. ಮೋದಿಯವರಿಗೊಂದು ಭರವಸೆ, ಈ ರಾಜ್ಯದಿಂದ ಕನಿಷ್ಠ 24 ಸ್ಥಾನಗಳನ್ನು ನಾವು ಎನ್ಡಿಎಯಿಂದ ಗೆದ್ದು, ಕೇವಲ 3 ಸ್ಥಾನ ಜೆಡಿಎಸ್ ಅಲ್ಲ, ಎನ್ಡಿಎಯಿಂದ ಗೆದ್ದು ನಿಮಗೆ ನಾವು ಇವತ್ತು ಏನು ಹಿಂದೂಸ್ತಾನದಲ್ಲಿ ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ತರುವ ಶಪಥವನ್ನು ಮಾಡಿದ್ದೀರಿ ನೀವು. ಅದಕ್ಕೆ ನಮ್ಮ ಕೊಡುಗೆ 3 ಜೆಡಿಎಸ್ ಅಲ್ಲ,
24 NDA ಕನಿಷ್ಠ ಆ ಕೆಲಸವನ್ನು ಯಡಿಯೂರಪ್ಪನವರೇ ನಮ್ಮ ಜವಾಬ್ದಾರಿ, ನಾವು ಕೆಲಸ ಮಾಡಿ ನಾನು ನೆರೆದಿರ್ತಕ್ಕಂಥ ಈ ಬೃಹತ್ ಸಮಾವೇಶದಲ್ಲಿ 4 ಲೋಕಸಭಾ ಕ್ಷೇತ್ರ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ರಾಜ್ಯದ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಈ ವೇದಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ. ಈ ರಾಷ್ಟ್ರವನ್ನ ಸಮರ್ಥವಾಗಿ ಬಲಯುತವಾಗಿ ಬೆಳೆಸ್ತಕ್ಕಂಥ ಶಕ್ತಿ NDAನಲ್ಲಿ ಒಬ್ಬರೇ ಒಬ್ಬರು ನರೇಂದ್ರ